Hello, ಎಲ್ಲರಿಗೂ ನಮಸ್ಕಾರ. So ಈಗ ನಾವು ಹೇಗೆ ಮಾತಾಡಿದ್ವಿ, so similarly we are going to show you some really simple yoga asanas. Thank you Guruji to take out your precious time and ಈ ಒಂದು ಯೋಗ ವೀಕ್ ನಮ್ಮೆಲ್ಲರಿಗೂ ತುಂಬ ಹೆಕ್ಟಿಕ್ ಇರುತ್ತೆ, ತುಂಬ ಕೆಲಸಗಳಿರುತ್ತೆ. So at the same time you still made time for me and came. So ಅದಕ್ಕೆ ತುಂಬ ಧನ್ಯವಾದ. And now I will let my yoga guru to overtake from here onwards, and I think we are starting with Ashtanga Surya Namaskar. Ashtanga Surya Namaskar ಜೊತೆ ನಾವೀಗ 24 ಸ್ಟೆಪ್ಸ್ ಏನಿದೆ ಈಗ ಗುರುಜಿ ನಮಗೆ ಪೋರ್ಟ್ರೇ ಮಾಡ್ತಾರೆ, ಆ್ಯಂಡ್ ವಿ ಕ್ಯಾನ್ ಕಂಟಿನ್ಯೂ. ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಬನ್ನಿ, ಈಗ ನಿಮ್ಮ ಮ್ಯಾಟ್ಸ್ ಮೇಲೆ ಬನ್ನಿ ಅಥವಾ ನಿಮ್ಮ ಫ್ಲೋರ್ ಮೇಲೆ ಬನ್ನಿ. ಫೋನ್ ಸ್ವಲ್ಪ ದೂರ ಇಡಿ, ಬರೀ ನೋಡಬೇಡಿ, ನಮ್ಮ ಜೊತೆಗೆ ಮಾಡಿ ಯೋಗ ಕೂಡ ಅಂತ ನಾನು ನಿಮಗೆ ಪ್ರೋತ್ಸಾಹ ನೀಡ್ತಾ ಇದ್ದೀನಿ. ಎಲ್ಲರೂ ನಿಂತ್ಕೊಳ್ಳಿ, ಫೀಟ್ ಟುಗೆದರ್ ಆಗಿರಿ, ಎರಡು ಕಾಲು ಜೋಡಿಸ್ಬಿಟ್ಟು ಎರಡು ಕೈ ಸಮವಾಗಿ ಸ್ಟ್ರೈಟ್ ಆಗಿ ಲುಕ್ ಫಾರ್ವರ್ಡ್. ಸಮಸ್ಥಿತಿ ಅಂತೀವಿ. ಆ್ಯಂಡ್ ನಿಧಾನಕ್ಕೆ ಸ್ಲೋ ಆಗಿ ಪ್ರಣಾಮಾಸನ. ಆ್ಯಂಡ್ ವೆರಿ ಸ್ಲೋಲಿ ಇಲ್ಲಿಂದ ನಿಧಾನಕ್ಕೆ ಎರಡು ಕೈನ ಮೇಲೆ ಎತ್ತಿ ಮುಂದಿಗಡೆ ಎಷ್ಟಾಗುತ್ತೆ ಅಷ್ಟು ಬೆಂಡ್ ಮಾಡಿ. ಆ್ಯಂಡ್ ಸ್ಲೋ ಆಗಿ ಎರಡು ಕೈನ ಮುಂದೆ ತಗೊಂಡು ಪಾದ ಹಸ್ತಾಸನ. ಸ್ಲೋ ಆಗಿ ನಿಮ್ಮ ಟೋ ಎಷ್ಟು ಬೆಂಡ್ ಆಗುತ್ತೋ ಅಷ್ಟು ಬೆಂಡ್ ಆಗಿ, ಆ್ಯಂಡ್ ಬೆಂಡ್ ಆಗದೇ ಇರೋ ನೋ ಪ್ರಾಬ್ಲಮ್. ಹಾಗೆ ಬೆಂಡ್ ಆಗಿಬಿಟ್ಟು ನಿಧಾನಕ್ಕೆ ನಿಮ್ಮ ರೈಟ್ ಕಾಲ್, ಫಸ್ಟ್ ಯುವರ್ ರೈಟ್ ಲೆಗ್, ಸ್ಲೋಲಿ ಯು ವಿಲ್ ಟೇಕ್ ಇಟ್ ಬ್ಯಾಕ್ ಸೈಡ್ ಹಿಂದ್ಗಡೆ, ಆ್ಯಂಡ್ ಯುವರ್ ರೈಟ್ ಲೆಗ್ ನೀ ಡೌನ್, ಟೋಸ್ ಔಟ್, ಲುಕ್ ಫಾರ್ವರ್ಡ್. ಆ್ಯಂಡ್ ನಿಧಾನಕ್ಕೆ ಲೆಫ್ಟ್ ಲೆಗ್ ಹಿಂದೆ ತಗೊಂಡು ಪ್ಲ್ಯಾಂಕ್ ಪೋಸ್ಚರಲ್ಲಿ ಹೋಲ್ಡ್ ಆಗಬೇಕು. And knee down, chest down, chin down. And slowly toes out madi, body complete on the floor. And lift your chest up and then look back. Cobra pose. And then slow agi adhomukhi. ನಿಮ್ಮ ಎರಡು ಕಾಲನ್ನು ಜೋಡಿಸಿ ಹಿಂದ್ಗಡೆ ನಿಮ್ಮ ಹೀಲನ್ನು ಬ್ಯಾಕ್ ಪುಷ್ ಮಾಡಿ ನಿಧಾನಕ್ಕೆ. And then slowly right leg in between your palms. ನಿಧಾನಕ್ಕೆ ಲೆಫ್ಟ್ ಲೆಗ್ ನೀ ಮಂಡಿ ಡೌನ್ ಮಾಡಿ ಟೋ ಔಟ್ ಮಾಡಿಕೊಂಡು ನಿಧಾನಕ್ಕೆ ಲುಕ್ ಫಾರ್ವರ್ಡ್. And then slowly come on your toes. And then slowly pada hastasana. And slowly bend, raise, bend back. And then pranam. ಓಕೆ, ಇದು ಕಂಪ್ಲೀಟ್ ಆಗಿ ಹಾಫ್ ಸೈಕಲ್ ಅಂತೀವಿ. ಸೂರ್ಯ ನಮಸ್ಕಾರಲ್ಲಿ ವಿ ಹ್ಯಾವ್ 24 ಕೌಂಟ್ಸ್ ಇರುತ್ತೆ. ಅದರಲ್ಲಿ ಫಸ್ಟ್ ಹಾಫ್ ಬಂದು 12 ಸೈಕಲ್, 12 ಕೌಂಟ್ಸ್ ಇರುತ್ತೆ. ಆ 12 ಕೌಂಟ್ಸ್ ಬಂದ್ಬಿಟ್ಟು ಎಲ್ಲನೂ ರೈಟ್ ಲೆಗಲ್ಲೇ ಸ್ಟಾರ್ಟ್ ಮಾಡ್ತೀವಿ. ಫಸ್ಟ್ ರೈಟ್ ಲೆಗಲ್ಲೇ ತೊಗೊಳ್ಳೋದಾಗಲಿ, ರೈಟ್ ಲೆಗಲ್ಲಿ ಮೂವ್ ಮಾಡೋದಾಗಲಿ. ಸೊ ಸೆಕೆಂಡ್ ಹಾಫ್ ಫ್ರಮ್ 13th ಕೌಂಟಿಂದ ನಾವು ಲೆಫ್ಟ್ ಲೆಗಲ್ಲಿ ಸ್ಟಾರ್ಟ್ ಮಾಡ್ತೀವಿ. ಸೊ ನಾವು ಲೆಟ್ಸ್ ಬಿಗಿನ್ ವಿತ್ ಲೆಫ್ಟ್ ಲೆಗ್. ಓಕೆ, ಸೇಮ್ ಫೀಟ್ ಟುಗೆದರ್. ಇನ್ ಸೆಕೆಂಡ್ ಹಾಫ್ ನಾವೀಗ 13th ಕೌಂಟಿಂದ ಫ್ರಮ್ ಯರ್ ಆ್ಯಂಡ್ ಸ್ಲೋಲಿ ಆಗಿ ಎರಡು ಕೈಗಳಿಂದ ಬ್ರೀತ್ ಇನ್, ಬೆಂಡ್ ಬ್ಯಾಕ್. And then ನಿಧಾನಕ್ಕೆ ಪಾದ ಹಸ್ತಾಸನ ಸ್ಲೋ ಆಗಿ, ಆ್ಯಂಡ್ ಟೋ ಟಚ್ ಮಾಡಿಕೊಂಡು ಸ್ಲೋ ಆಗಿ ಈಗ ಲೆಫ್ಟ್ ಲೆಗ್ ನಿಧಾನಕ್ಕೆ ಲೆಫ್ಟ್ ಲೆಗ್ ಬ್ಯಾಕ್ ಸೈಡ್ ಆ್ಯಂಡ್ ಡ್ರಾಪ್ ಯುವರ್ ನೀ ಡೌನ್ ಆ್ಯಂಡ್ ದೆನ್ ಲುಕ್ ಫಾರ್ವರ್ಡ್, ಟೋಸ್ ಆನ್. ಆ್ಯಂಡ್ ದೆನ್ ಸ್ಲೋ ಆಗಿ ರೈಟ್ ಲೆಗ್ ಬ್ಯಾಕ್ ಸೈಡ್, ಬ್ರೀತ್ ಔಟ್, ಆ್ಯಂಡ್ diagonally look front, knee down, chest down, chin down, 8 forehead. ಆ್ಯಂಡ್ ಸ್ಲೋ ಆಗಿ ಟೋಸ್ ಔಟ್ ಮಾಡಿಕೊಂಡು ನಿಧಾನಕ್ಕೆ ಬ್ರೀತ್ ಇನ್, ಕೋಬ್ರಾ ಪೋಸ್. ಆ್ಯಂಡ್ ನಿಧಾನಕ್ಕೆ ಕಮ್ ಬ್ಯಾಕ್ ಟು ಅದೋ ಮುಖಿ. ಹಿಂದೆ ಎಷ್ಟು ಸ್ಟ್ರೆಚ್ ಆಗುತ್ತೋ ಅಷ್ಟು ಸ್ಟ್ರೆಚ್ ಮಾಡ್ಕೊಳ್ಳಿ. ಆ್ಯಂಡ್ ವೆರಿ ಸ್ಲೋಲಿ ಲೆಫ್ಟ್ ಲೆಗ್ ಇನ್ ಬಿಟ್ವೀನ್ ಯೋರ್ ಪಾಮ್ಸ್, ರೈಟ್ ನೀ ಡೌನ್ ಆ್ಯಂಡ್ ದೆನ್ ಟೋಸ್ ಔಟ್. And slow again come back to Pada Hastasana. Slow raise your both the hands up, bend back, and then Samastha. So you got complete 24 counts, one cycle of Surya Namaskar complete again. Yes. So what we performed right now was Ashtanga Surya Namaskara. ಈ ಒಂದು ಆಸನ ಬಗ್ಗೆ ನಾನು ಸ್ವಲ್ಪ ಡೀಟೇಲಾಗಿ ಹೇಳಬೇಕಂದ್ರೆ, ನಾವು ಮಾಡಿದ್ದು 24 ಸ್ಟೆಪ್ಸ್. ಈಗ
ಫಸ್ಟ್ 12 ಸ್ಟೆಪ್ಸು ಸೆಕೆಂಡ್ 12 ಸ್ಟೆಪ್ಸು ಎಕ್ಸ್ಟ್ರೀಮ್ಲಿ ಸಿಮಿಲರ್ ಆಗಿರುತ್ತೆ. ಬಟ್ ಫಸ್ಟ್ 12 ಸ್ಟೆಪ್ಸ್ ಮಾಡೋ ಸೈಕಲಲ್ಲಿ ನಾವು ಫಸ್ಟ್ ನಮ್ಮ ಫಸ್ಟ್ ಸೈಕಲಲ್ಲಿ ರೈಟ್ ಲೆಗ್ ಹಿಂದೆ ತೊಗೊಂಡ್ಬಿಟ್ಟು ಅದನ್ನು ಕಂಪ್ಲೀಟ್ ಮಾಡಿದ್ವಿ. ಇನ್ನೊಂದು ಸಲ ಅಬ್ಸರ್ವ್ ಮಾಡಿ ನೀವು. ಸೆಕೆಂಡ್ ಸೈಕಲಲ್ಲಿ ಲೆಫ್ಟ್ ಲೆಗ್ ಮುಂಚೆ ಹಿಂದೆ ತೊಗೊಂಡ್ಬಿಟ್ಟು ಅದೇ ಕಂಪ್ಲೀಟ್ ಮಾಡಿದ್ವಿ. ಸೊ ದ ಬೇಸಿಕ್ ಬೆನಿಫಿಟ್ಸ್ ಆಫ್ ಅಷ್ಟಾಂಗ ಸೂರ್ಯ ನಮಸ್ಕಾರ ಇಸ್, ಇಫ್ ಯು ಡೋಂಟ್ ಹ್ಯಾವ್ ಟೈಮ್, ಎಲ್ಲರದು ಕಂಪ್ಲೇನು ಟೈಮ್ ಇಲ್ಲ, ಅದಿಲ್ಲ ಇದಿಲ್ಲ, ವಿ ಕಾಂಟ್ ಗಿವ್ ಟೈಮ್ ಟು ದ ಬಾಡಿ, ಇದು ಅದು ಅಂತ, ಜಸ್ಟ್ ಡೂ 5 cycles. One cycle ಮಾಡೋದಕ್ಕೆ ಡಸ್ ನಾಟ್ ಇವನ್ ಟೇಕ್ 1 minute. Just do 5 cycles of Ashtanga Surya Namaskar every day. The reason being, starting from your joints of the entire body, ಪ್ರತಿ ಒಂದು ಜಾಯಿಂಟ್ ಆಗಿರ್ಬೋದು, ನಿಮ್ಮ wrist ಆಗಿರ್ಬೋದು, ಸ್ಟ್ರೆಂತ್ ಆಗಿರ್ಬೋದು, ಶೋಲ್ಡರ್ ಸ್ಟ್ರೆಂತ್ ಆಗಿರ್ಬೋದು, this particular exercise lubricates each and every joint of your body. Lubricates ಅಂದರೆ ನಿಮಗೆ ಫ್ಲೆಕ್ಸಿಬಿಲಿಟಿ ಕೊಡೋದು, ನಿಮಗೆ ಇಂಟರ್ನಲ್ ಸ್ಟ್ರೆಂತ್ ಕೊಡೋದು. Start with 5 Surya Namaskaras. Focus on your breathe in and breathe out, okay? Breathe in with the starting asana, breathe out with the next asana. Breathe in, breathe out. Plank pose, tirga breathe out. ಈ ಪ್ಲ್ಯಾಂಕ್ ಪೋಸ್ ಬಂದುಬಿಟ್ಟು ತುಂಬ ಸ್ಟ್ರಾಂಗ್ ಆದ ಒಂದು ಪೋಸು. ನೀವು ಎಷ್ಟು ಹೊತ್ತಿ ಪ್ಲ್ಯಾಂಕ್ ಇಟ್ಕೊಳ್ತಿರೋ, ನಿಮಗೆ ಡೈರೆಕ್ಟ್ಲಿ ಈ ಒಂದು ಪ್ಲ್ಯಾಂಕ್ ಪೋಸಲ್ಲಿ ನಿಮಗೆ ಡೈರೆಕ್ಟ್ಲಿ ಪ್ರಭಾವ ಬಂದುಬಿಟ್ಟು ನಿಮ್ಮ ಹೊಟ್ಟೆ ಮೇಲೆ ಹೋಗುತ್ತೆ. ನಿಮಗೆ ಡೈರೆಕ್ಟ್ಲಿ ಪ್ರಭಾವ ಬಂದುಬಿಟ್ಟು ನಿಮ್ಮ ಸ್ಟಮಕ್ಕು, ನಿಮ್ಮ ಕೋರ್ ಮಸಲ್ಸ್ ಮೇಲೆ ಹೋಗುತ್ತೆ, ವಿಚ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಆಫ್ ಯೋರ್ ಬಾಡಿ. ಇಫ್ ಯೋರ್ ಕೋರ್ ಇಸ್ ಸ್ಟ್ರಾಂಗ್ ಮೀನ್ಸ್ ಯು ಹ್ಯಾವ್ ಅ ಲಾಟ್ ಆಫ್ ಸ್ಟ್ರೆಂತ್ ಇನ್ ಯೋರ್ ಬಾಡಿ, ಯು ವೆರಿ ಹೆಲ್ದಿ. ಎಷ್ಟು ಹೊಟ್ಟೆ ಬಿಟ್ಕೊಂಡಿರುತ್ತೋ ಅಷ್ಟು ಅನ್ಹೆಲ್ದಿ ಲೈಫ್ ಸ್ಟೈಲು, ಎಷ್ಟು ದಪ್ಪ ಇರ್ತಿರೋ ಅಷ್ಟೇ ಕೊಲೆಸ್ಟ್ರಾಲ್ಗಳು, ಹಾರ್ಟ್ ಪ್ರಾಬ್ಲಮ್ಗಳು, BPಗಳು, ಶುಗರ್ಗಳು ಸಹಜ. ಸೊ ವೆನ್ ಯು ಸಿ ಪೀಪಲ್ ಹೂ ಆರ್ ಥಿನ್, ಹೂ ಹ್ಯಾವ್ ಎಕ್ಸಸೈಸ್, ತುಂಬ ಪರ್ಫೆಕ್ಟ್ ಇರೋದು ಬೇಡ, ಸೊಂಟ ಇಷ್ಟೇ 24 ಇರಬೇಕಂತ ತಲೆ ಕೆಡಿಸ್ಕೊಂಬಿಡಿ. ಬೇಸಿಕ್ ಫಿಟ್ನೆಸ್ಸು ಇದ್ದರೆ ಓಕೆ. Basic fitness also is more than enough. So there's plank pose, and then there's mountain pose. There's mountain pose, and then there is 8 pose. And then you're again coming back with one leg in front, again coming back to Padahastasana. Breathing in and out, Namaste and Samastiti. ಸೊ ಈ ಒಂದು ಸೈಕಲ್ ನಮ್ಮ ಗುರುಜಿನೂ ಯಾವಾಗಲೂ ಹೇಳ್ದಂಗೆ ಮಿನಿಮಮ್ ಡೇನಲ್ಲಿ 5 cycles ಮಾಡಿದ್ರೆ ಇಟ್ಸ್ ಮೋರ್ ದೆನ್ ಇನಫ್ ಫಾರ್ ಯು ಟು ಕೀಪ್ ಯೋರ್ ಬೇಸಿಕ್ ಬ್ರೀದಿಂಗ್ ಎಕ್ಸಸೈಸಸ್, ಯೋರ್ ಬ್ರೀದಿಂಗ್ ಪ್ಯಾನಲ್ಸ್ ಕ್ಲೀನ್, ಯೋರ್ ಲಂಗ್ಸ್ ಹೆಲ್ದಿ, ಯೋರ್ ಜಾಯಿಂಟ್ಸ್ ಫುಲ್ ಆಫ್ ಸ್ಟ್ರೆಂತ್, ಯೋರ್ ಇಮ್ಯುನಿಟಿ ಬೂಸ್ಟೆಡ್. ಆ್ಯಂಡ್ 5 cycle ಆದರೂ ಸ್ಟಾರ್ಟಿಂಗಲ್ಲಿ 5 cycle ಮಾಡಿ, ಜೀವನ ಪೂರ್ತಿ ಬರೀ 5 cycle ಅಲ್ಲ. ಸೊ ಮುಂದಕ್ಕೆ ಹೋಗ್ತಾ 10 cycles, 20 cycles. If you can achieve 40 cycles, ಬ್ರೇಕ್ ತಗೊಂಡು ಮಾಡಿ, ದೆನ್ ಯು ಆರ್ ಅ ಸೂಪರ್ ಸ್ಟಾರ್. ಸೂಪರ್ ಮ್ಯಾನ್ ಅಂತ ಹೇಳ್ತೀವಲ್ಲ, ಸ್ವತಃ ಸೂಪರ್ ಮ್ಯಾನ್ ಅಲ್ಲ, ನೀವೇ ಸೂಪರ್ ಮ್ಯಾನು, ನೀವೇ ಸೂಪರ್ ವುಮನ್ನು. 40 cycles ನಿಮಗೆ ಮಾಡ್ಲಿಕ್ಕೆ ಆಗುತ್ತೆ ಅಂದರೆ ಇಟ್ ವಿಲ್ ರಿಯಲಿ ಹೆಲ್ಪ್ ಯು. ಮೈಂಡ್, ಬಾಡಿ, ಆತ್ಮ, ಸೋಲ್ ಎಲ್ಲನೂ ಒಂದು ಅಲೈನ್ಮೆಂಟಲ್ಲಿ ಇರುತ್ತೆ. ನಥಿಂಗ್ ವಿಚ್ ಇಸ್ ಈವಿಲ್ ಕ್ಯಾನ್ ಟಚ್ ಯು. ಏನು ಕೆಟ್ಟದ್ದು ನಿಮ್ಮಿಂದ ಹತ್ತಿರ ಬರಲ್ಲ. ಹತ್ತಿರ ಬಂದರೂ ಆ ಕ್ಷಣಕ್ಕೆ ಹತ್ತಿರ ಬರ್ಬೋದು, ತಿರ್ಗಾ ದೂರ ಓಡೇ ಹೋಗುತ್ತೆ. ಬಿಕಾಸ್ ವಿ ಆರ್ ಡೂಯಿಂಗ್ ಸನ್ ಸ್ಯಾಲ್ಯುಟೇಷನ್ಸ್, ಅಷ್ಟಾಂಗ ಸೂರ್ಯ ನಮಸ್ಕಾರ. ಸೊ ನಾವು ದೇವರು ಸೂರ್ಯನಲ್ಲಿ ನಾವು ನಮ್ಮ ನಂಬಿಕೆ ಇಡ್ತಾ ಈ ಒಂದು ನಮಸ್ಕಾರಗಳು ಮಾಡ್ತಾಯಿದ್ದೀವಿ. ಇದು ಒಂದು ಆಧುನಿಕ ಆ್ಯಂಗಲ್ ಅಂತಲೂ ನಾನು ಹೇಳ್ಕೊಬೋದು. ಪಾಸಿಟಿವ್ ಎನರ್ಜೀಸ್, ಗ್ಯಾದರಿಂಗ್ ಪಾಸಿಟಿವ್ ಎನರ್ಜೀಸ್. Slowly come back to Pranam. Inhale and take your both hands up and bend back to Hasta Uttanasana. And very slowly breathe out and go back to Pada Hastasana. Take your right leg back, drop your right knee down, toes out, and look forward. And very slowly take your other leg also back to plank posture. Drop your knee down, chest down, chin down, touch your elbows. And very slowly toes out and come back to Cobra pose, look back, elbow bend. Push back to Adho Mukha. Take your right leg in between your palms, left knee down, toes out. And come back to Pada Hastasana.
And raise your both hands up and bend back. Hastutasan. Hastottanasana and Pranamasana. That's second up. Samasthiti. Slowly, okay. Inhale. Exhale. Pranam. Take deep inhale and bend back. And slowly come back to Padahasana. Take your left leg back. Drop your left knee down, toes up. Complete palm down. And take the other leg to plank posture. Smile on your face. Drop your knee down, chest down, chin down. 8 pose. And slowly come back to cobra pose, toes down, and lift your elbow down. And push back to Adho, down. And very slowly take your left leg in between your palms. Drop your right knee down, toes out. And slowly take your other leg in between your palms. And slowly give your both hands up and bend the back. Come back to Pranam and Samasthiti.